ಏನಾಗಲಿ ಮುಂದೆ ಸಾಗುನಿ ಬಯಸುತ್ತಿಲ್ಲ ಸಿಗದು ಬಾಳಲಿ. ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿರೋರ್ಗೆ ಥ್ಯಾಂಕ್ ಯು ಸೋ ಮಚ್. ನನ್ನ ಇನ್ಸ್ಟಾಗ್ರಾಮ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹೋಗಿ ಚೆಕ್ಔಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಡೇ ಇನ್ ಮೈ ಲೈಫ್ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಆ್ಯಸ್ ಯೂಶ್ವಲ್ ಇವತ್ತು ಮಾರ್ನಿಂಗ್ ಎದ್ದಿದ್ದು 8 o'clock ಆಯಿತು. ಸೊ ಲೇಟಾಗಿ ಇದ್ದೆ, ಮೈಗೆ ಹುಷಾರಿರಲಿಲ್ಲ ಅಂತ ಎದ್ದು ಎಳ್ನೀರು ಕುಡಿದು ಮಾರ್ನಿಂಗ್ ಡೈಲಿ ನಾನು ಎಳ್ನೀರು ಕುಡ್ತೀನಲ್ವ. ಸೊ ಎಳ್ನೀರಿಂದ ಏನು ಬೆನಿಫಿಟ್ಸ್ ಅಂತ ಹೇಳಿದ್ರೆ ವೆಯ್ಟ್ ಬ್ಯಾಲೆನ್ಸ್ನ ಕಂಟ್ರೋಲ್ ಮಾಡುತ್ತೆ, ಹಾಗೆ ಬ್ಲಡ್ ಶುಗರ್ ಲೆವೆಲ್ನ ಮ್ಯಾನೇಜ್ ಮಾಡುತ್ತೆ. ಸೊ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹಾಗಾಗಿ ಡೈಲಿ ಎಳ್ನೀರು ಕುಡಿದು ನಾನು ಡೇ ಸ್ಟಾರ್ಟ್ ಮಾಡೋದು. ಎಳ್ನೀರು ಕುಡಿದು ಅದಾದಮೇಲೆ ಅಮ್ಮಗೆ ನನಗೆ ಸ್ವಲ್ಪ ಕಾಫಿ ಕುಡಿದು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡೆ. ಬ್ರೇಕ್ಫಾಸ್ಟ್ ಮುಗಿಸಾದ್ಮೇಲೆ ಮಂಡೇ ಆಗಿರೋದ್ರಿಂದ ಸೊ ಇವತ್ತು ಕೂಡ ಪೂಜೆ ಮಾಡೋದಿದೆ, ಹಾಗಾಗಿ ಅಮ್ಮ ಮನೆ ಗುಡಿಸ್ಕೊಟ್ಟಿದ್ದಾರೆ. ಸೊ ಮಾಪ್ ಹಾಕಿ ನೀಟಾಗಿ ಮನೆ ಬಾಗಿಲೆಲ್ಲ ಒರೆಸ್ಬಿಟ್ಟು ರಂಗೋಲಿ ಎಲ್ಲ ಹಾಕಿ ಅದಾದಮೇಲೆ ಪಾತ್ರೆಗಳು ಕೂಡ ಇದೆ, ಅದನ್ನು ವಾಶ್ ಮಾಡ್ಕೊಳ್ಳೋಣ ಅಂತ. ಸೊ ಇವತ್ತು ದೇವ್ರ ಪಾತ್ರೆಗಳು ಏನು ಉಜ್ಜೋದಿಲ್ಲ ಅಲ್ವಾ, ಆಲ್ರೆಡಿ ಸ್ಯಾಟರ್ಡೇ ಆಗಿದೆ, ಜಸ್ಟ್ ಪೂಜೆ ಮಾಡೋದಷ್ಟೇ ಇರೋದು ದೇವ್ರ ಹತ್ರ. ಸೊ ಮನೆಯೆಲ್ಲ ನೀಟಾಗಿ ಒರೆಸಿ ಅದಾದಮೇಲೆ ಪಾತ್ರೆ ಉಜ್ಜೋಕೆ ಹೋದೆ. ಪಾತ್ರೆಗಳು ತುಂಬಾ ಇತ್ತು, ಸೊ ವಾಶ್ ಮಾಡ್ಕೊಳ್ಳೋಷ್ಗೆ 1 hour ಆಯಿತು. ಸೊ ಪಾತ್ರೆ ವಾಶ್ ಮಾಡಿಕೊಂಡು ಸ್ವಲ್ಪ ಲಂಚ್ ಏನಾದರೂ ಮಾಡೋಣ ಅಂತ ನಾನು ನಮ್ಮಮ್ಮ ಲಂಚ್ ಮಾಡ್ಕೊಂಡ್ವಿ. ಲಂಚ್ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ, ಒಂದು 10-15 ನಿಮಿಷ ನಿದ್ದೆ ಮಾಡಿದೆ. ಸೊ ನಿದ್ದೆ ಮಾಡೋಕ್ಕೆ ಟ್ರೈ ಮಾಡಿದೆ, ಬಟ್ ನಿದ್ದೆ ಬಂದಿಲ್ಲ. ಸೊ ಅದಾದಮೇಲೆ ತಲೆ ತುಂಬಾ ನೋವ್ತಿತ್ತು ಅಂತ ಹಾಗೆ ಸ್ವಲ್ಪ ಕಾಫಿ ಕುಡಿದ್ಬಿಟ್ಟು ಅದಾದಮೇಲೆ ಸ್ನಾನಕ್ಕೆ ಹೋಗೋಣ ಅಂತ. ಸೊ ನನಗೆ ನಮ್ಮಮ್ಮಗೆ ಇಬ್ಬರಿಗೂ ಸೇರಿ ನಾನು ನಮ್ಮಮ್ಮ ಅಷ್ಟೇ ಇದ್ದಿದ್ದು ಮನೆಯಲ್ಲಿ, ಅದಕ್ಕೆ ಇಬ್ಬರಿಗೂ ಸೇರಿ ಕಾಫಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕಾಫಿ ಮಾಡಿಕೊಂಡು ಸ್ವಲ್ಪ ಕುಡಿದೆ. ಕಾಫಿ ಕುಡಿದ್ರೆ ತಲೆನೋವು ಕಡಿಮೆ ಆಗುತ್ತೇನೋ ಅಂತ ಅಮೃತನೇ ನುಚ್ಕೊಂಡು ಕೂಡ ತಲೆನೋವು ಕಡಿಮೆ ಆಗಿರಲಿಲ್ಲ. ಸೊ ಕಾಫಿ ಕುಡಿದು ಸ್ವಲ್ಪ ರಿಲೀಫ್ ಅನಿಸ್ತು. ಅದಾದಮೇಲೆ ಹೋಗಿ ಸ್ನಾನ ಮಾಡ್ಕೊಬರೋಣ ಅಂತ ಹೋಗಿ ಸ್ನಾನ ಮಾಡ್ಕೊಬಂದು ಸೊ ಅದಾದಮೇಲೆ ಬಾಗಿಲಿಗೆ ಅಷ್ಟೊಮ್ಮ ಏನಿದೆ ಅದೇ ಇಟ್ಬಿಟ್ಟು ಹೂವೆಲ್ಲ ಇಟ್ಬಿಟ್ಟು ಅದನ್ನು ಪೂಜೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಸೊ ಅಮ್ಮ ಮಾಡ್ಕೊತೀನಿ ಇವತ್ತು ರೆಸ್ಟ್ ಮಾಡು ಅಂತ ಹೇಳಿದ್ರು, ಬಟ್ ಹಾಗೆ ಬಿಟ್ಟರೆ ಸೋಂಬೇರಿ ಆಗಿಬಿಡ್ತೀವಂತ. ಸೊ ಮನೇಲಿದ್ದರೆ ಬರೀ ಮೊಬೈಲ್ ನೋಡು, ಟಿ ವಿ ನೋಡು, ಮಲ್ಕೋ ಇಷ್ಟೇ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಪರವಾಗಿಲ್ಲ ನಾನೇ ಮಾಡ್ಕೋತೀನಿ ಅಂತ ಹೇಳ್ಬಿಟ್ಟು ಬಟ್ ಹೆಲ್ಪ್ ಮಾಡಿದ್ರು ಅಮ್ಮ. ಸೊ ಹೆಲ್ಪ್ ಮಾಡೋದಕ್ಕೆ ಸ್ವಲ್ಪ ಈಸಿ ಆಯಿತು. ಸೊ ಈಚೆ ಅಷ್ಟಾಂಗ ಮೇಲೆ ಇಟ್ಟು ಹೂವೆಲ್ಲ ಇಟ್ಟು ಬಂದೆ ಒಳಗಡೆ. ಸೊ ಅದು ಹೂವು ಏನಂದರೆ ಖಾಲಿಯಾಗಿತ್ತಲ್ವ, ಅಂದರೆ ಹಬ್ಬಕ್ಕೆ ತಂದಿದ್ದು ಎಲ್ಲ ಖಾಲಿಯಾಗಿ ಹೋಗಿತ್ತು. ಇದರಲ್ಲಿ ಜೆಪ್ಟೋನಲ್ಲಿ ಆರ್ಡ್ರ್ ಮಾಡಿಕೊಂಡೆ. ಬಟ್ ಜೆಪ್ಟೋನಲ್ಲಿ ಏನಂದರೆ ನನಗೊಂದು ಖುಷಿಯಾಗಿದ್ದು ಅಂದರೆ 33-35 ಥರ ಒಂದು ಪ್ಯಾಕ್ ಸಿಗ್ತಿದ್ದಿದ್ದು ಹೂವು. ಬಟ್ ಅವತ್ತು ಈವ್ನಿಂಗ್ ನಾನು ಆರ್ಡ್ರ್ ಮಾಡಿದಾಗ 10 ರೂಪಾಯಿಗೆ ಬಿಟ್ಬಿಟ್ಟಿದ್ರು ಪ್ಯಾಕ್. ಒಂದು ಪ್ಯಾಕೆಟ್ 10 ರೂಪಾಯಿ, ಮತ್ತು ಅದು ರೋಸ್ ಹೂವು ಮತ್ತು ಸಾಮಂತಿ ಬಂದು ಒಂದು ಪ್ಯಾಕೆಟ್ 12 ರೂಪಾಯಿ ಈ ಥರ ಬಿಟ್ಟಿದ್ರು. ನಾನು 4 ಪ್ಯಾಕೆಟ್ ಆರ್ಡ್ರ್ ಮಾಡಿಕೊಂಡೆ ಇವತ್ತು ಮತ್ತು ನಾಳೆಗೆ ಏನಾದರೂ ಪೂಜೆ ಮಾಡಿ ಟ್ಯೂಸ್ಡೇ ವೆಡ್ನೆಸ್ಡೇಗೆ ಆಗುತ್ತೆ, ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಅಂತ 4 ಪ್ಯಾಕೆಟ್ ಆರ್ಡ್ರ್ ಮಾಡಿಕೊಂಡೆ. ಹೂವು ಓಕೆ ಚೆನ್ನಾಗಿತ್ತು, ಅಷ್ಟೊಂದು ಎಕ್ಸ್ಟ್ರಾಡಿನರಿ ಅಂತ ಹೇಳೋಕ್ಕಾಗಲ್ಲ, ಓಕೆ ಚೆನ್ನಾಗಿತ್ತು. ಅದಕ್ಕೆ ಆಮೇಲೆ ಅನಿಸ್ತು ಅದಕ್ಕೆ ಕಡಿಮೆ ಬಿಟ್ಟಿದ್ದಾರೇನೋ ಅಂತ. ತುಂಬ ಚೆನ್ನಾಗಿದ್ದರೆ ರೇಟ್ ಜಾಸ್ತಿ ಅಲ್ವಾ ಫ್ರೆಶ್ ಹೂವಾಗೆ. ಸೊ ಅದಾದಮೇಲೆ ದೇವ್ರ ಹತ್ರ ಎಲ್ಲ ನಾನು ಹೂವು ಎಲ್ಲ ಚೇಂಜ್ ಮಾಡಿಕೊಂಡು ಸೊ ದೀಪ ಅಂಟಿಸ್ಕೊಳ್ಳೋಣ ಅಂತ. ಸೊ ದೀಪ ಅಂಟಿಸೋಕ್ಕಿಂತ ಮುಂಚೆ ಮನೆಯೆಲ್ಲ ಅರ್ಶಿನ ನೀರು ಹಾಕ್ಬಿಟ್ಟು ಮನೆಯೆಲ್ಲ ಬಾಗಿಲಿಗೆಲ್ಲ ಅರ್ಶಿನ ನೀರು ಹಾಕ್ಬಿಟ್ಟು ಒಂದು ಸಲ ಸೊ ನೀವು ಬೆಳಗ್ಗೆ ಬಾಗಿಲು ತೊಳೀರಿ, ಇಲ್ಲಾಂದರೆ ಈವ್ನಿಂಗ್ ಬಾಗಿಲು ತೊಳೀರಿ. ಪೂಜೆ ಮಾಡೋದಕ್ಕಿಂತ ಮುಂಚೆ ಮನೆ ಮುಂದೆ ನೀರು ಹಾಕಿ ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದು. ಹಾಗಾಗಿ ಅರ್ಶಿನ ನೀರೆಲ್ಲ ಹಾಕ್ಬಿಟ್ಟು ಸೊ ಅದಾದಮೇಲೆ ಪೂಜೆ ಮಾಡ್ಕೊಳ್ಳೋಣ ಅಂತ ಪೂಜೆ ಮಾಡಿದೆ.
ಎಷ್ಟು ದಿನ ಮನೆಯಲ್ಲಿರೋ ಅಷ್ಟು ದಿನ ಆರಾಮಾಗಿ ಫ್ರೀಯಾಗಿ ವ್ಲಾಗ್ ಮಾಡ್ಕೋಬೋದು. ಇನ್ನು ನಾನು ನಿನ್ನ ಆಫೀಸ್ಗೆ ಹೋದರೆ ಯಾವ್ದಾದ್ರು ಜಾಬ್ ಆಯಿತು ಅಂತ ಹೇಳಿದರೆ ನಾನು ಮತ್ತೆ ಈ ಥರ ವ್ಲಾಗ್ ಮಾಡೋಕ್ಕಾಗಲ್ಲ. ಸೊ ಫ್ರೀ ಇರೋ ಟೈಮಲ್ಲಿ ವ್ಲಾಗ್ ಮಾಡಿ ಅಪ್ಲೋಡ್ ಮಾಡ್ತಿರ್ತೀನಿ ಅಷ್ಟೇ. ಬಟ್ ಪೂಜೆ ಅಂತ ಖಂಡಿತವಾಗಿ ಮಾಡ್ತೀನಿ, ಪೂಜೆ ಇದ್ದೇ ಇರುತ್ತೆ. ಬಟ್ ನನಗೆ ವ್ಲಾಗ್ ಮಾಡೋಷ್ಟು ಟೈಮ್ ಸಿಗೋದಿಲ್ಲ. ಹಾಗಾಗಿ ನಾನು ಯಾವಾಗ ಫ್ರೀ ಇರ್ತೀನಿ ಅದೋ ಟೈಮಲ್ಲಿ ನಾನು ಯಾಕಂದರೆ ವ್ಲಾಗ್ ಮಾಡಿ ಅಪ್ಲೋಡ್ ಮಾಡ್ಕೊತಿರ್ತೀನಿ. ಸೊ ಜಸ್ಟ್ ಪೂಜೆ ಮಾಡ್ಕೊಳ್ಳೋಣ ಅಂತ ಈಗ ಪೂಜೆ ಮಾಡ್ಕೊತಿದ್ದೀನಿ. ಇದ್ರೂ ಇಲ್ಲ ಬೇಜಾರಿದ್ದರೆ ನಾವೇನೇ ಒಂದು ಯೋಚನೆ ಮಾಡ್ತಿದ್ರು ನನಗೆ ಪೂಜೆ ಮಾಡಿದರೆ ಏನೋ ಒಂಥರ ಮೈಂಡ್ ರಿಲೀಫ್ ಅಂತ ಅನಿಸುತ್ತೆ. ಸ್ವಲ್ಪ ನೆಮ್ಮದಿಯಿಂದ ಇರುತ್ತೆ. ಆ ನೆಗೆಟಿವಿಟಿ ಹೋಗಿ ಪಾಸಿಟಿವ್ ಅನ್ನೋದು ಮೈಂಡಲ್ಲಿ ಇರುತ್ತೆ. ಸೊ ಆ ಥರ ಒಂಥರ ಫೀಲ್ ಅನಿಸುತ್ತೆ ನನಗೆ ಪೂಜೆ ಮಾಡಿದ್ರೆ. ಸೊ ಹಾಗಾಗಿನೇ ನಾನು ದೇವ್ರ ಪೂಜೆ ಮಾಡೋದನ್ನ ತುಂಬ ಇಷ್ಟಪಡೋದು. ನಮ್ಮ ಮನಸ್ಸಲ್ಲಿ ಏನೇ ಒಂಥರ ಏನೋ ಯೋಚನೆ ಮಾಡಿಕೊಂಡು ಏನೋ ಒಂಥರ ಇರ್ತೀವಲ್ವ. ಸೊ ಅದೆಲ್ಲನೂ ಪೂಜೆ ಮಾಡಿ ನನಗೆ ಅದೆಲ್ಲನೂ ಲೈಕ್ ಸೆಕೆಂಡಲ್ಲಿ ಹೋಗ್ಬಿಡುತ್ತೆ. ಏನೋ ಒಂಥರ ಪಾಸಿಟಿವ್ನೆಸ್ ಅನ್ನೋದು ಮೈಂಡಲ್ಲಿ ಇರುತ್ತೆ. ಹಾಗಾಗಿ ನಾನು ಪೂಜೆ ತುಂಬ ಮಾಡೋದು. ಸೊ ಪೂಜೆ ಕಂಪ್ಲೀಟ್ ಮಾಡಿ ಲಾಸ್ಟಲ್ಲಿ ಧೂಪ ಅಂಟಿಸಿದ್ರೇ ನಾನು ಪೂಜೆ ಮಾಡಿದ್ದು ಕಂಪ್ಲೀಟ್ ಆದಾಗೆ. ಸೊ ಧೂಪ ಅಂಟಿಸಿ ಕೂಡ ಪೂಜೆನ ಕಂಪ್ಲೀಟ್ ಮಾಡಿಕೊಂಡೆ. ಸೊ ಇದಾದಮೇಲೆ ಲಾಸ್ಟಿಗೆ ಡಿನ್ನರ್ ಮಾಡಿ ಒಂದು ಟ್ಯಾಬ್ಲೆಟ್ ತೊಗೋಬೇಕು. ಬಿಕಾಸ್ ಹುಷಾರಿಲ್ಲ, ಇನ್ನೂ ಆ ಟಯರ್ಡ್ನೆಸ್ ಲೈಕ್ ಅಂದರೆ ಟಯರ್ಡ್ ಸುಸ್ತು ಎಲ್ಲ ಹಾಗೇ ಇದೆ. ಸೊ ಡಿನ್ನರ್ ಅದು ಪ್ರಿಪೇರ್ ಮಾಡಿ ಅದಾದಮೇಲೆ ಟ್ಯಾಬ್ಲೆಟ್ ತೊಗೊಳ್ಳೋಣ ಅಂತ ಅಂದ್ಕೊಂಡೆ. ಹಂಗೋ ಹಿಂಗೋ ಅಂತ ಹೋಗೋ ಅಷ್ಟರಲ್ಲಿ ಡೇ ಹೋಗೇ ಬಿಡುತ್ತೆ. ಕೆಲಸ ಮಾಡು, ಪೂಜೆ ಮಾಡಿ, ಡಿನ್ನರ್ ಮಾಡೋಷ್ಗೆ 9 o'clock 9:30. ಆ್ಯಂಡ್ ಈಗ ಬಿಗ್ ಬಾಸ್ ಬೇರೆ ಬಂದಿದೆ ಅಲ್ವಾ. ಸೊ ಏನು ಮಿಸ್ ಮಾಡಿಕೊಂಡ್ರು ಬಿಗ್ ಬಾಸ್ ನೋಡೋದು ಬಿಡೋಲ್ಲ ನಾನು. ಸೊ 9:30ಗೆ ಬಿಗ್ ಬಾಸ್ ಸ್ಟಾರ್ಟ್ ಆಗುತ್ತೆ. ಅಷ್ಟರಲ್ಲಿ ಡಿನ್ನರ್ ಎಲ್ಲ ಮುಗಿಸಿ ಲೈಕ್ ಅಂದರೆ ಬಿಗ್ ಬಾಸ್ ನೋಡೋಕ್ಕೆ ಕುತ್ಕೋಬೇಕು ಅಂತ ಬೇಗ ಡಿನ್ನರ್ ಕೂಡ ಮುಗಿಸ್ಕೊಂಡೆ ಇವತ್ತು. 9:30ಗೆಲ್ಲ ಕೆಲಸ ಮುಗಿಸ್ಕೊಂಡ್ಬಿಡ್ತೀನಿ ಬಿಕಾಸ್ ಆಫ್ ಬಿಗ್ ಬಾಸ್ ಅಷ್ಟೇ. ಸೊ ಇಷ್ಟು ದಿನ ಮನೆ ಕ್ಲೀನಿಂಗ್ ಅದು ಇದು ಆಯಿತು ಎಲ್ಲ ಹಬ್ಬನೂ. ಈಗ ಮತ್ತೆ ಇನ್ನೊಂದು ಹಬ್ಬ ಸ್ಟಾರ್ಟ್ ಆಗ್ತಿದೆ, ದೀಪಾವಳಿ. ಇದಕ್ಕೂ ಕೂಡ ನಮ್ಮ ಮನೆ ಕ್ಲೀನಿಂಗ್ ಸ್ಟಾರ್ಟ್ ಆಗುತ್ತೆ. ಈ ವರ್ಷದಲ್ಲಿ ಬ್ಯಾಕ್ ಟು ಬ್ಯಾಕ್ ಫೆಸ್ಟಿವಲ್ಸ್ ಬರ್ತಿದೆ, ಬ್ಯಾಕ್ ಟು ಬ್ಯಾಕ್ ಹಬ್ಬಗಳು. ಸೊ ಒಂದು ಹಬ್ಬಕ್ಕೆ ಕ್ಲೀನಿಂಗ್ ಆಗ್ತೀನಿ, ಸ್ವಲ್ಪ ದಿನಕ್ಕೆ ಇನ್ನೊಂದು ಹಬ್ಬ, ಹಾಗೆ ಇನ್ನೊಂದು ಹಬ್ಬ, ಹಿಂಗೆ ಬರ್ತಾನೆ ಇದೆ. ಸೊ ನಾನು ಇರೋದಕ್ಕೆ ಅಮ್ಮಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ, ಅಮ್ಮ ಇರೋದಕ್ಕೆ ನಂಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಸ್ವಲ್ಪ ಬೇಗ ಕೆಲಸ ಆಗೋಗ್ಬಿಡುತ್ತೆ. ಹೇಗೋ ಈಗ ದೀಪಾವಳಿಗೆ ಬೇರೆ ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ಕೋಬೇಕು. ನೋಡಬೇಕು ಯಾವಾಗ ಮಾಡ್ಕೊಳ್ಳೋದು ಅಂತ. ನಾನು ಸ್ವಲ್ಪ ಫೀವರ್ ಎಲ್ಲ ಹೋದ್ಮೇಲೆ ಹುಷಾರಾದ್ಮೇಲೆ ಮಾಡ್ಕೋಬೇಕು ಅಂತ ಅಮ್ಮ ಹೇಳ್ತಿದ್ದಾರೆ. ಸೊ ನೋಡೋಣ ಯಾವಾಗಂತ. ನಂದು ಪೂಜೆ ಮುಗೀತು. ಸೊ 9:30 ಆಗೋಷ್ಟಿಗೆ ಬೇಗ ಡಿನ್ನರ್ ಮಾಡಿ ಮುಗಿಸ್ಕೊಂಬಿಡೋಣ ಅಂತ ಡಿನ್ನರ್ ಮಾಡೋಕ್ಕೆ ಕೂಡ ಬಂದೆ. ಲೈಕ್ ಏನಾದರೂ ವೆಜಿಟೇಬಲ್ ಸಾಂಬಾರು ಮಾಡಿ ರೈಸ್ ಮಾಡಿಕೊಂಡು ತಿಂದ್ಬಿಟ್ಟು ಮಾಡ್ಕೊಳ್ಳೋಣ ಅಂತ. ಸೊ ನಿಮ್ಮಲ್ಲೂ ಯಾರಾದರೂ ಬಿಗ್ ಬಾಸ್ ನೋಡೋರಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮೀನ್ಸ್ ಬಿಗ್ ಬಾಸ್ನ ಇಷ್ಟಪಡೋರಿದ್ದರೆ. ಸೊ ಗೈಸ್, ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅನ್ಕೋತೀನಿ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ಸೊ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಓಕೆ, ಬಾಯ್.